ನಮಸ್ತೆ. ಏನಪ್ಪ ಏನು ಬ್ಲೌಸ್ ಎತ್ಕೊಂಡು ಬಂದುಬಿಟ್ಟಿದ್ದಾರೆ, ಯಾರು ಇವರು ಹೊಸಬ್ರು ಅಂತ ಅಂದ್ಕೊಳ್ತಿರ್ಬೋದು ನೀವು. ನನ್ನ ಹೆಸರು ಸರಳ ಅಂತ. ನಾನು ಸರಳ, ನನ್ನ ಹೆಸರು ಯಾವ ಥರ ಸರಳವಾಗಿದೆಯೋ ಅದೇ ಥರ ನಾನು ಸರಳವಾಗಿ ಟಿಪ್ಸ್ ಕೊಟ್ಟು ಬಿಗಿನರ್ಸ್ಗೆ ಬ್ಲೌಸ್ ಹೆಂಗೆ ಹೊಲಿಬೇಕು, ಹೇಗೆ ಕಟಿಂಗ್ ಮಾಡಬೇಕು ಅನ್ನೋದು ಹೇಳ್ಕೊಡೋಣ ಅಂತ ಒಂದು ಸಣ್ಣ ಪ್ರಯತ್ನದಲ್ಲಿ ಬಂದಿದ್ದೀನಿ. ಡೈಲಿ ನೋಡ್ತೀವಿ ವೀಡಿಯೋಗಳ್ನ, ಅದೇ ಥರ ಬಂದಿದ್ದಾರಲ್ಲ ಇವರು ಅಂತ ನೀವು ಅಂದ್ಕೋಬೋದು. ನನ್ನ ಚಾನಲಲ್ಲಿ ಸುಮಾರು ಥರ ಟಿಪ್ಸ್ಗಳು ಕೊಡ್ತೀನಿ ನಿಮಗೆ. ಅಂದರೆ ಬಿಗಿನರ್ಸ್ ಯಾವ ರೀತಿ ಬೇಗ ಬೇಗ ಕಲಿಬೋದು, ಬೇಗ ಬೇಗ ಅರ್ನ್ ಮಾಡ್ಬೋದು ಅನ್ನೋದು ಹೇಳ್ಕೊಡೋಣ ಅಂತ ಒಂದು ಸಣ್ಣ ಪ್ರಯತ್ನದಲ್ಲಿ ಬಂದಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ನಾನು ಹೇಳ್ಕೊಡೋದನ್ನ ಕೇಳಿ ನೋಡಿ. ಏನಪ್ಪ ಇದು ಏನೇನೋ ಬರ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇರ್ಬೋದು ನಿಮಗೆ. ಏನಿದು ಬ್ಲೌಸ್ ಲೆಂತು, ಏನಿದು ಶೋಲ್ಡರು, ಅಪ್ಪರ್ ಚೆಸ್ಟ್ ಅಂದರೆ ಏನು, ಫುಲ್ ಬಸ್ಟ್ ಚೆಸ್ಟ್ ಅಂದರೆ ಏನು, ವೇಸ್ಟ್ ಅಂದರೆ ಏನು, ಸ್ಲೀವ್ ಲೆಂತ್ ಅಂದರೆ ಏನು, ಸ್ಲೀವ್ ರೌಂಡ್ ಅಂದರೆ ಏನು, ಸ್ಲೀವ್ ಆರ್ಮಲ್ ರೌಂಡ್ ಅಂದರೆ ಏನು, ಫ್ರಂಟ್ ಡೀಪ್ ಬ್ಯಾಕ್ ಡೀಪ್ ಯಾವ ರೀತಿ ತೊಗೊಳ್ಳೋದು, ಇಷ್ಟೊಂದು ಬರ್ಕೊಂಬಂದಿದ್ದಾರಲ್ಲ ಯಾವ ರೀತಿಯಪ್ಪ ಅಂತ ನಿಮಗೆ ಬಿಗಿನರ್ಸ್ಗೆ ಅನ್ನಿಸ್ತಾ ಇರ್ಬೋದು. ಗೊತ್ತಿರೋರಿಗೆ ನೀವು ನೋಡಬೇಡಿ, ಸ್ಕಿಪ್ ಮಾಡಿ. ಬೇಕಿದ್ರೆ ಬಿಗಿನರ್ಸ್ಗೆ ಮಾತ್ರ ನಾನು ಹೇಳ್ಕೊಡ್ತಾ ಇರೋದು, ಅವ್ರಿಗೆ ಸುಲಭವಾಗಿ ಅರ್ಥ ಆಗಲಿ, ಕಲೀಲಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಬ್ಲೌಸ್ ಲೆಂತ್, ಇಲ್ಲಿ ಬ್ಲೌಸ್ ಲೆಂತ್ ಅಂತ ಬರೆದಿದ್ದೀನಿ. ಬ್ಲೌಸ್ ಲೆಂತ್ ಯಾವ ರೀತಿ ತೊಗೊಳ್ಳೋದು ನಾವು ಸುಲಭವಾಗಿ ಅಂದರೆ, ಫಸ್ಟು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನಿಮ್ಮ ಹತ್ರ ಇರೋ ಹಳೆ ಬ್ಲೌಸ್ನ ಫಸ್ಟು ತೊಗೊಳ್ಳಿ, ಪ್ರಯತ್ನ ಮಾಡಿ. ಯಾವ ರೀತಿ ಇಟ್ಕೋಬೇಕಪ್ಪ ಅಂದರೆ ನೋಡಿ, ಒಂದು ಐರನ್ ಬಾಕ್ಸ್ ಇದ್ದರೆ ನಿಮ್ಮಲ್ಲಿ ಐರನ್ ಮಾಡ್ಕೊಳ್ಳಿ. ಕ್ಲೀನಾಗಿ ಇದನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಬ್ಲೌಸ್ನ ಒಂದು ಟೇಬಲ್ ಮೇಲೆ ಕ್ಲೀನಾಗಿ ಇಟ್ಕೊಂಡು ಫಸ್ಟು ನೀವೇನು ಮಾಡಬೇಕು, ಬ್ಲೌಸ್ ಲೆಂತ್ನ ಯಾವ ರೀತಿ ತೊಗೋಬೇಕು ನಾವು ಬ್ಲೌಸ್ ಲೆಂತ್ನ ನೋಡಿ. ಈ ರೀತಿ ಇಲ್ಲಿ ಶೋಲ್ಡರ್ ಇದೆ, ಈ ಶೋಲ್ಡರ್ ಪಾಯಿಂಟಿಂದ ಈ ಡೌನ್ ಪಾಯಿಂಟ್ವರೆಗೂ ಎಷ್ಟು ಬರುತ್ತೆ ನೋಡಬೇಕು. ಸ್ವಲ್ಪ ಎಳೆದಿಟ್ಕೊಂಡು ನೋಡಬೇಕು. 13 ಕಾಲಿದೆ, ಅದನ್ನು ನಾವಿಲ್ಲಿ ಬರೆಯೋಣ. 13 ಕಾಲಿದೆ. ಈಗ ಯಾವ ರೀತಿಪ್ಪ ಶೋಲ್ಡರ್ ತೊಗೊಳ್ಳೋದು, ನಮ್ಗೆ ಹೆಂಗೆ ಶೋಲ್ಡರ್ ಹಾಕೋದೇ ಗೊತ್ತಿಲ್ವಲ್ಲ, ಇವ್ರು ಈ ಥರ ಶೋಲ್ಡರ್ ಹಾಕಿದಾರಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಆವಾಗ ಏನು ಮಾಡಬೇಕು, ಈ ಶೋಲ್ಡರ್ ಲೆಂತ್ನ ಇಲ್ಲಿ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಶೋಲ್ಡರು ನೋಡಬೇಕು. ನಾವು ಎಳಿಬಾರ್ದು ಮತ್ತು ಇದು ಮಾಡಬಾರ್ದು, ಇದನ್ನು ಕ್ಲೋಸ್ ಮಾಡಬೇಕು. ನಾವು ಕ್ಲೋಸ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ, 9.5 ಬರುತ್ತೆ. ಪ್ಲಸ್ ನಾವು ಈ ಕಡೆ ½ ಇಂಚ್, ಈ ಕಡೆ ½ ಇಂಚ್ನ ಆ್ಯಡ್ ಮಾಡಿದಾಗ 10.5 ಶೋಲ್ಡರ್ ಬರುತ್ತೆ ನಿಮಗೆ. ಆ ಶೋಲ್ಡರ್ನ ಇಲ್ಲಿ ಬರೆದಿಟ್ಕೋಬೇಕು, ಓಕೆನಾ. ಆಮೇಲೆ ಅಪ್ಪರ್ ಚೆಸ್ಟ್ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಮೇಲ್ಭಾಗ, ಎದೆಯಿಂದ ಮೇಲ್ಭಾಗ ಇರೋದಕ್ಕೆ ನಾವು ಅಪ್ಪರ್ ಚೆಸ್ಟ್ ಅಂತ ಕರಿತೀವಿ. ಈ ಪಾಯಿಂಟಿಂದ